ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಾರ್ಮಲಾಗಿ ನಾನು ನೀರಿನಿಂದ ನನ್ನ ದಿನಾನ ಶುರು ಮಾಡಿಕೊಂಡೆ. ಹಾಗೆ ನಾನು ನೀರಿನಿಂದ ಶುರು ಮಾಡಿಕೊಂಡು ಅಡುಗೆ ಮಾಡ್ಕೊಳ್ತಾ ನಿಮಗೆ ವಿಡಿಯೋ ಮಾಡಿದ್ದೀನಿ. ಹಾಗೆ ನಾನು ಮೀಶೋದಲ್ಲಿ ಒಂದಷ್ಟು ಕಿಚನ್ ಮೇಕೋವರ್ ಐಟಮ್ಸ್ನ ಪರ್ಚೇಸ್ ಮಾಡಿ ಕಿಚನ್ ಮೇಕೋವರ್ ಮಾಡೋದನ್ನು ಕೂಡ ತೋರಿಸಿದ್ದೀನಿ. ಮುಂದೆ ನೀವು ಅದನ್ನು ನೋಡ್ಬೋದು. ಹಾಗೆ ಆ ಪ್ರಾಡಕ್ಟ್ಸಿದ್ದು ಎಲ್ಲ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಪ್ರಾಡಕ್ಟ್ಸ್ ಅದು ಬೇಕು ಅಂತ ಹೇಳಿದರೆ ಪರ್ಚೇಸಿಗೆ ನೋಡ್ಕೊಳ್ಬೋದು. ನಾನು ಪರ್ಚೇಸ್ ಮಾಡಿದ ಎಲ್ಲ ಐಟಮ್ಸ್ ಕೂಡ ಚೆನ್ನಾಗೇ ಇತ್ತು ಮೀಶೋದಲ್ಲಿ. ಹಾಗೆ ನೀವು ಬೇಕು ಅಂತ ಹೇಳಿದರೆ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲದ್ದು ಪ್ರಾಡಕ್ಟಿದ್ದು ಲಿಂಕನ್ನು ಹಾಕಿರ್ತೀನಿ. ಯಾವುದೇ ಪ್ರಮೋಷನ್ ಅಲ್ಲ ಇದು, ನಾನು ನೋಡಿಕೊಂಡು ಏನೋ ಆರ್ಡರ್ ಮಾಡಿದ್ದೀನಿ ಅದರ ನಿಮಗೆ ಇಲ್ಲಿ ಅದರ ಲಿಂಕ್ ಅಷ್ಟೇ ಹಾಕಿದ್ದೀನಿ. ಸೊ ಇದಿಷ್ಟು ನಾನು ಈ ವಿಡಿಯೋದಲ್ಲಿ ತೋರಿಸೋದು. ಇದರಲ್ಲಿ ಕಂಪ್ಲೀಟ್ಲಿ ಕಿಚನ್ ಮೇಕ್ ಓವರ್ ಥಿಂಗ್ಸ್ ಇರುತ್ತೆ. ಹಾಗೆ ಮಾರ್ನಿಂಗ್ ಒಂದಷ್ಟು ಕ್ಲಿಪ್ ತೊಗೊಂಡಿದ್ದು ಅದನ್ನು ಆ್ಯಡ್ ಮಾಡಿಕೊಂಡೆ ಅಷ್ಟೇ. ಅದು ಬಿಟ್ಟು ವಿಡಿಯೋದಲ್ಲಿ ಬೇರೆ ಹೆಚ್ಚಾಗಿ ಏನೂ ಇಲ್ಲ ಅಂತ ಹೇಳ್ತೀನಿ. ಸೊ ಹಾಗಿದ್ರೆ ನೀವು ನೋಡಿ ವಿಡಿಯೋನ ಹೇಗೆ ಅನ್ನಿಸ್ತು ಅಂತ ನನಗೆ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಕಿಚನನ್ನು ಈಸಿಯಾಗಿ ಮೇಕ್ ಓವರ್ ನಿಮಗೆ ಒಳ್ಳೊಳ್ಳೆ ಐಟಮಲ್ಲಿ ಈಸಿಯಾಗಿ, ಅಂದರೆ ಪ್ರೈಸ್ ಕೂಡ ಅಷ್ಟೇ ಒಂದು ವರ್ತ್ ಅಂತ ಹೇಳ್ಬೋದು. ಅದನ್ನು ಬೈ ಮಾಡಿದ್ದು ಓಕೆ ಅಂತ ಹೇಳ್ಬೋದು, ಗುಡ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಎಲ್ಲ ಪ್ರಾಡಕ್ಟ್ಸೂ. ಹಾಗಿದ್ರೆ ವಿಡಿಯೋನ ಮಿಸ್ ಮಾಡಿದೆ, ಎಂಡ್ವರೆಗೂ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೋ ನಿಜ. ನಾನು ಅಂದರೆ ಡೈಲಿ ವ್ಲಾಗ್ ತೋರಿಸೋಕ್ಕಿಂತ ಮೀಶೋದಲ್ಲಿ ಒಂದಷ್ಟು ಕಿಚನ್ ಮೇಕ್ ಓವರ್ ಮಾಡೋದಕ್ಕೆ ಅಂತೇಳಿ ಮೀಶೋದಲ್ಲಿ ಒಂದಷ್ಟು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಸೊ ನಿಮಗೆ ಅದನ್ನು ನಾನು ಇವತ್ತು ಕಿಚನ್ ಮೇಕ್ ಓವರ್ ಮಾಡಿಕೊಂಡೇ ತೋರಿಸ್ತೀನಿ. ಏನೆಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮತ್ತು ಅದ್ರ ಜೊತೆಗೆ ಇದು ಕಿಚನ್ ಮೇಕ್ ಓವರ್ ಕೂಡ ಮಾಡ್ತೀನಿ ನಾನು ಇವತ್ತು, ಆಯಿತಾ? ಅದರದ್ದು ಕಂಪ್ಲೀಟ್ ವಿಡಿಯೋ ಇರುತ್ತೆ. ನಾನು ಜಸ್ಟ್ ಸ್ಟಾರ್ಟ್ ಮಾಡಿದೆ ಅಷ್ಟೇ, ಡೈಲಿ ವ್ಲಾಗ್ ಒಂದು ಸ್ಟಾರ್ಟ್ ಇರಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ಥರ ತೋರಿಸ್ತೀನಿ ನಿಮಗೆ. ಕಿಚನ್ ಮೇಕೋವರ್ ಅಂದರೆ ನಮಗೆ ಇಂಟೀರಿಯರ್ ಮಾಡುವಾಗಲೇ ಎಲ್ಲ ಮಾಡಿರ್ತಾರೆ, ಬಟ್ ಈ ಥರ ನೋಡಿ ಇಲ್ಲಿ ಎಂಟ್ರ್ ಆಗುವಲ್ಲಿ ಈ ಥರ ಅಲ್ಲ. ಬಟ್ ನಮ್ದು ಇರತ್ತಲ್ಲ ಒಂದು ಸ್ಟ್ಯಾಂಡ್ ಇಡೋದು, ಅದೊಂದು ಲೈಟ್ಸ್ ಇದು ಮಾಡೋವಂಥದ್ದು, ಅದೆಲ್ಲ ನಾ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸ್ಟ್ಯಾಂಡ್ ಅಲ್ಲ, ಇನ್ನೂ ಒಂದು ಐಟಮ್ ಬರೋದು ಬಾಕಿ ಇದೆ, ಬಟ್ ಅದನ್ನು ಮತ್ತೆ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಹಾಗೆ ನಾನು ಕೆಲವೊಂದು ಉಪ್ಪಿಗೆ, ಸಕ್ಕರೆಗೆ, ಹಾಗೆ ಸಕ್ಕರೆ ಅಥವಾ ಬೆಲ್ಲದ ಪುಡಿ ಅಥವಾ ಕಾಫಿ ಪುಡಿ, ಚಟ್ನಿ ಪುಡಿಗೆ ಒಂದಷ್ಟು ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗಿಲ್ಲಿ ನೋಡ್ಬೋದು, ಇಷ್ಟೊಂದು ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಾನು ಆವಾಗಲೇ ಹೇಳಿದೆ ನಿಮಗೆ ಒಂದಷ್ಟು ಕಿಚನ್ ವರ್ಕೋವರಿಗೆ ಅಂತ ತರಿಸಿದ್ದೀನಿ. ಸ್ಟ್ಯಾಂಡ್ ಇನ್ನೊಂದು ಕೂಡ ನಾನು ನಿಮ್ಗೆ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಇದು ಹೇಗೆ ಅಂದರೆ ಕಿಚನ್ ಲೈಟ್, ಇಲ್ಲಿ ಈ ಥರ ಕೆಳಗಡೆ ಈ ಥರ ಇದು ಮಾಡೋಣ ಅಂತೇಳಿ ಉದ್ದಕ್ಕೆ ಇದು ಬಿಡಿಸ್ಕೋಬೇಕಿದು. ಇದು ಹೇಗೆ ಅಂದರೆ ಇದು ಆನ್ ಆಗುತ್ತೆ, ಈ ಥರ LED ಲೈಟ್ಸ್ ಇದೆ ಇದರಲ್ಲಿ. ಮಿಡಲ್ ಇದಕ್ಕೆ ಡಬಲ್ ಎ ಬ್ಯಾಟ್ರಿ, ಇದು ಡಬಲ್ ಎ ಬ್ಯಾಟ್ರಿ. ಇದನ್ನು ನಾವಿಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇದು 7 ಅಡಿಯಷ್ಟು ಬರುತ್ತೆ. ನಮಗೆ ಬೇಕು ಅಂದರೆ ಎಕ್ಸ್ಟ್ರಾ ತರಿಸ್ಕೋಬೋದು. ಇದು ಉದ್ದನೇ ಇದೆ. ಇದು ನಾನು ಇದರ ಲಿಂಕ್ ಎಲ್ಲ ನಿಮಗೆ ಮೀಶೋದಲ್ಲಿ ತರಿಸಿದ್ದು ನಿಮಗೆ ಇದರಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೋಡಿ. ಇದು ಇಷ್ಟು ಉದ್ದ ಇದೆ, ಇದನ್ನೆಲ್ಲ ಸ್ಟಿಕ್ ಮಾಡ್ಕೋಬೇಕು. ಇದರಲ್ಲಿ ಇಲ್ಲೇ ಬಟನ್ ಇದೆ, ಆಫ್ ಮಾಡಿಕೊಂಡ್ರೆ ಆಯಿತು. ಇದು ಒಂದು ಐಟಮ್. ಜೊತೆಗೆ ಇದೊಂದು ಸ್ಟ್ಯಾಂಡ್. ಇದರಲ್ಲಿ ನಮಗೆ ಇಲ್ಲಿ ಕಪ್ಸು, ಚಿಕ್ಕ ಬಾಟ್ಲು ನನ್ನ ಅಲ್ಲಿ ಇದೆ ನೋಡಿ, ಸಾಸಿವೆ ಇಡೋವಂಥದ್ದು ಬಾಟ್ಲು, ಆ ಥರದ್ದೆಲ್ಲ ಬೇಕಾದರೆ ಇದರಲ್ಲಿ ಇಟ್ಕೋಬೋದು. ನಾನಿಲ್ಲಿ ಆ್ಯಕ್ಚುಲಿ ಒಂದು ಬೇರೆ ಪ್ಲ್ಯಾನ್ಸ್ ಇತ್ತು, ಬಟ್ ಏನಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಸೈಜಿಂದು ಬರಲಿಲ್ಲ. ಸೊ ಹಾಗಾಗಿ ಇದರಲ್ಲಿ ನನಗೆ ಈ ಭರಣಿಗಳು ಹಿಡಿಯುತ್ತೆ. ಇದರಲ್ಲಿ ಒಂದರಲ್ಲಿ ಸಕ್ಕರೆ, ಬೆಲ್ಲ ಅಥವಾ ಲೈಕ್ ಚಹಾ ಹುಡಿ ಮತ್ತು ಕಾಫಿ ಹುಡಿ ಅದೆಲ್ಲ ಹಾಕ್ಬೋದು. ನಾನು ಸಕ್ಕರೆ ಬದಲು ಇದು ಒಂದರಲ್ಲಿ ಇದು ಟೀ ಪೌಡರ್, ಕಾಫಿ ಪೌಡರ್, ಉಪ್ಪು, ಸಕ್ಕರೆ ಹಾಕೋ ಬದಲು ಬೆಲ್ಲದ ಪುಡಿ. ಯಾಕಂದರೆ ನನಗೆ ಹಸ್ಬೆಂಡ್ ಹಾಗೆ ಸಜೆಸ್ಟ್ ಮಾಡಿದರು. ಯಾಕಂದರೆ ನಾವು ಸಕ್ಕರೆ ಸ್ವಲ್ಪ ಕಡಿಮೆ ಬಳಸೋದು, ನಾನು ಟೀ ಸಪ್ಪೆನೇ ಕುಡಿಯೋದು. ಹಾಗಾಗಿ ಸಕ್ಕರೆ ಕಾಫಿಗೆ ಮಾತ್ರ ಇವರಿಗೆ ಹಸ್ಬೆಂಡಿಗೆ ಸ್ವಲ್ಪ ಯೂಸ್ ಆಗೋದಿಲ್ಲ, ಮತ್ತು ಸಕ್ಕರೆ ಕಡಿಮೆ ಬೆಲ್ಲ ಜಾಸ್ತಿ, ಆದ್ದರಿಂದ ಬೆಲ್ಲದ ಪುಡಿನ ಇದರಲ್ಲೇ ಹಾಕ್ಕೊಳ್ತೀನಿ ಸಕ್ಕರೆ ಬದಲು. ಸಕ್ಕರೆ ಸಿಂಪಲಾಗಿ ಯಾವುದ್ರಲ್ಲಾದ್ರೂ ಒಂದರಲ್ಲಿ ಹಾಕ್ಕೊಳ್ತೀನಿ. ಸೊ ಇದರಲ್ಲಿ ಇದು ಹಿಡಿಯುತ್ತೆ. ಸೊ ಇದೇ ಥರದ್ದು ಇನ್ನೊಂದು ಥರದ ಸ್ಟ್ಯಾಂಡ್ನ ಆರ್ಡರ್ ಮಾಡಿದ್ದೀವಿ, ಅದು ಇನ್ನೂ ಬಂದಿಲ್ಲ. ನಾನು ಬಂದ ಮೇಲೆ ನಿಮಗೆ ತೋರಿಸ್ತೀನಿ. ಇದು ಎಣ್ಣೆ ಬಾಟಲ್, ಎಲ್ಲರಿಗೂ ಗೊತ್ತಿರೋ ಹಾಗೆ. ಇದು ಮಾತ್ರ ಮೀಶೋದಲ್ಲಲ್ಲ, ಇದು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಲೋಕಲ್ ಅಂದರೆ ಇಲ್ಲಿ ಮಾರ್ಕೆಟ್ ಇದೆ, ಬಿಗ್ ಮಾರ್ಕೆಟು, ಆಯಿತಾ? ಅದರದ್ದು ಲಿಂಕ್ ಕೊಡೋಕ್ಕಾಗಲ್ಲ, ಇದಕ್ಕೆ ಎಷ್ಟು ಅಂತ ಕೂಡ ನೆನಪಿಲ್ಲ. ಲಾಂಗ್ ಬ್ಯಾಗ್ ತೊಗೊಂಡಿತ್ತು, ಆಯಿತಾ? ಓಕೆ, ಇದು ಕಡೆ ಇರ್ತೀನಿ. ಇದು ನೆಕ್ಸ್ಟ್ ಸಿಂಕ್ ಹತ್ರ ಅಲ್ಲಿ
ಸಿಂಕ್ ಹತ್ರ ಇದನ್ನು ಸ್ಟಿಕ್ ಮಾಡಿದ್ರೆ ಅಲ್ಲಿ ಸಿಂಕ್ ಹತ್ರ ಕೋಲಿನು ಹ್ಯಾಂಡ್ ವಾಶು ಸೋಪಿದ್ದು ಏನಾದರೂ ಡಿಟರ್ಜೆಂಟ್ಸ್ ಎಲ್ಲ ಇಡೋದಿದ್ರೆ ಇದನ್ನ ಇಟ್ಕೋಬೋದು. ಸೊ ನೀರೆಲ್ಲ ಬಿದ್ದರೆ ಇದಕ್ಕೆ ಬಿದ್ದು ಅಲ್ಲಿ ಕೆಳಗಡೆ ಬೀಳುತ್ತೆ. ಈ ಥರ ಇರುವಂಥದ್ದು. ಇದು ಈ ಥರ ಹ್ಯಾಂಗ್ ಮಾಡೋದಕ್ಕೂ ಇದೆ, ಬಟ್ ಈ ಥರ ವಾಲಿಗೆ ಸ್ಟಿಕ್ ಮಾಡೋದಾದ್ರೆ ಅದಕ್ಕೂ ಬರುತ್ತೆ, ಎರಡು ಬರುತ್ತೆ ಇದರಲ್ಲಿ. ನಮಗೆ ಯಾವುದು ಈಸಿ ಅದು ಯೂಸ್ ಮಾಡ್ಕೊಳ್ಬೋದು. ವಿಂಡೋಗೆ ಏನಾದರೂ ಹ್ಯಾಂಗ್ ಮಾಡ್ತೀವಿ ಅಂದರೆ ಈಗ ಹ್ಯಾಂಗ್ ಮಾಡ್ಬೋದು, ವಿಂಡೋಗೆ ಹ್ಯಾಂಗ್ ಮಾಡ್ತೀವಿ ಅಂದರೆ. ಸೊ ಇದೊಂದು ಪ್ರಾಡಕ್ಟ್. ನೆಕ್ಸ್ಟು ವುಡನ್ ಸ್ಪೂನ್ಸ್. ನಿಮಗೆ ವುಡನ್ ಸ್ಪೂನ್ಸ್ ನಿಮಗೆ ಕಾಣ್ತಾ ಇರ್ಬೋದು. 2 ಪ್ಯಾಕ್ ಬಂದಿದೆ, ಅಂದರೆ ಎಷ್ಟು 12 ಇದು. ಇದರದ್ದೆಲ್ಲ ಎಷ್ಟು ಪ್ರೈಸ್ ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಸೊ ಆವಾಗ ನಿಮಗೆ ಏನು ನೋಡಿಕೊಂಡು ನೀವು ಬೇಕಿದ್ರೆ ಆರ್ಡರ್ ಮಾಡ್ಕೊಳ್ಬೋದು. ಇದು ಚೆನ್ನಾಗಿದೆ, ವುಡ್ ಮೆಟೀರಿಯಲ್ ಇದು. ನಮಗೆ ಇಟ್ಕೊಳ್ಳೋಕ್ಕೆ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡೋದಕ್ಕೆ. ಇದು ಹೇಗೆ ಅಂದರೆ ನನಗೆ ಇಲ್ಲಿ ಏನಾಗ್ತಿದೆ ಅಂತ ನಾನು ಇದೆರಡನ್ನು ಇಲ್ಲೇ ಹಿಂಗೆ ಇದು ಮಾಡ್ತೀನಿ, ಒಂದು ಸಿಸರ್ ಮತ್ತು ಒಂದು ಇಕ್ಕಳವನ್ನು ನಾನು ಇಲ್ಲಿ ಇದು ಮಾಡ್ತೀನಿ. ಬಟ್ ನನಗೆ ಹೇಗೆ ಅಂದರೆ ಇದು ಕಾರ್ನರಿಗೆ ಈ ಥರ ಇಲ್ಲೆಲ್ಲಾದರೂ ಫಿಕ್ಸ್ ಮಾಡ್ಕೋಬೋದು. ಬಟ್ ಇದು ಮಾಡೋದಾದರೆ ಈ ಥರ ಮಾಡ್ಕೊಳ್ಬೋದು. ಇದ್ದದ್ದು 6 ಇದೆ, ಇಷ್ಟೇ ಅಲ್ಲ, ನಾನು ನಿಮ್ಗೆ ತೋರಿಸೋದಕ್ಕೆ ಅಂತ ಇಟ್ಟಿದ್ದು. ಬಟ್ ಇದರಲ್ಲಿ ಇಟ್ಟು ನನಗೆ ಎಣ್ಣೆ ಬಾಟಲ್ ಕೂಡ ಅಲ್ಲಿ ಗ್ಯಾಸ್ ಹತ್ರನೇ ಇಟ್ಕೊಳ್ಬೋದು ಅಂತೇಳಿ ಇದು ಮಾಡಿದ್ದು. ಇದರಲ್ಲಿ ತುಂಬ ಮೇಕೋವರ್ ಅಂತ ಏನಿಲ್ಲ ನಮಗೆ, ಅಂದರೆ ಇಂಟೀರಿಯರಲ್ಲೇ ಆಲ್ರೆಡಿ ಮೇಕೋವರ್ ಬರುತ್ತೆ. ಬಟ್ ಜಸ್ಟ್ ಒಂದು ಅರೇಂಜ್ ಮಾಡೋಣ ಅಂತೇಳಿ ನಾನು ಇಷ್ಟೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಅರೇಂಜ್ ಆದಮೇಲೆ ಸ್ವಲ್ಪ ಅರೇಂಜ್ ಮಾಡಿದ ಮತ್ತು ಅರೇಂಜ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ ಕಿಚನ್ನ. ಓಕೆನಾ? ಓಕೆ, ಡನ್ ಆಗಿದೆ. ಆ್ಯಂಡ್ ಇದು ಬಾಟಲಲ್ಲೇ ಇದೆ, ಗಾಜಿನ ಗ್ಲಾಸಲ್ಲೇ ಇದೆ. ಬಟ್ ನನಗೆ ಈ ಥರ ಅರೇಂಜ್ಮೆಂಟ್ ಬೇಕು ಅಂತೇಳಿ, ಸೊ ಇದನ್ನು ನಾನು ಬೇರೆಲ್ಲ ರಿಪ್ಲೇಸ್ ಮಾಡ್ಕೊಳ್ಬೋದು ಅಂತೇಳಿ. ಇದು ಬೆಲ್ಲದ ಕಲರ್ ಇದೆ ಅಂತ ಹೇಳಿದ್ರು ಹಸ್ಬೆಂಡ್. ಸೊ ಹಾಗೆ ಇದು ಮಾಡೋಣ ಅಂತ ಪ್ಲ್ಯಾನ್. ಇವಾಗ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ಇದನ್ನು. ಸೊ ಎಸ್, ನಂದೇನು ಅಂದರೆ ಇದಾಯ್ತಲ್ವಾ. ಸೊ ಇದನ್ನು ಹಿಂಗೆ ಇದನ್ನೆಲ್ಲ ಈ ಥರ ಒರೆಸ್ಕೊಂಡು ಇದಕ್ಕೆ ಬೆಲ್ಲದ ಪುಡಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ನನಗೆ ಉಡ್ಡಿದ್ದು ಇದನ್ನು ತುಂಬ ನಾವು ನೀರಲ್ಲೆಲ್ಲ ಇದು ಮಾಡಿಟ್ರೆ ಇದು ಮೋಸ್ಟ್ಲಿ ಹಾಳಾಗ್ಬೋದು ಅನಿಸುತ್ತೆ. ಅವಾಗ ವಾಶ್ ಮಾಡಿಕೊಂಡ್ರೆ ಆಯಿತು. ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋ. ಇದೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ನಾನು, ಇದೆಲ್ಲ ಯೂಸ್ ಮಾಡೋ ಮೊದಲು ವಾಶ್ ಮಾಡಿ ಇಟ್ಕೊಂಡ್ರೆ ಆಯಿತು. ಸೊ ಈ ಥರ ಇದರಲ್ಲಿ ಓಕೆ, ಈ ಥರ ಮಾಡಿ. ಸೊ ನನಗೆ ಇಲ್ಲಿ ಇಟ್ಕೊಳ್ಳೋ ಅಂಥದ್ದು ಆಯಿತು, ಇಷ್ಟ ಆಯಿತು. ಸೊ ಇದು ಉಪ್ಪಿನ ಡಬ್ಬ. ಸೊ ಬ್ಲೂವನ್ನು ಸೆಲೆಕ್ಟ್ ಮಾಡಿಕೊಂಡೆ ನಾನು. ಸೊ ಇದರಲ್ಲಿ ಇದು 1 kg ಡಬ್ಬ. ಸೊ 1 kg ಉಪ್ಪು ನಾವು ಹಾಕ್ಕೊಂಡು ಇಟ್ಕೊಬೋದು. ಸೊ ಈ ಥರ ನಾನು ಅರೇಂಜ್ ಮಾಡ್ತೀನಿ. ಸೊ ಇದನ್ನು ಸ್ವಲ್ಪ ಹೆಂಗೆ ಅಂದರೆ ಒಳಗಡೆಗೆ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಮಾಡ್ತಿದ್ದಿಲ್ಲ ಹಿಂಗಲ್ಲ, ಎಲ್ಲಿ ಮಾಡೋದು ಇಷ್ಟು ಮೇಲೆ ಉಪ್ಪಿನ ಇಲ್ಲೇಕಲ್ಲ, ಬಾಟ್ಲಿನ ಇಲ್ಲುಗ ಅದು ಅಂದರೆ ಬಾಟ್ಲಿ ಇಲ್ಲಿ ಅಕ್ಕ ಅಕ್ಕ ಅಲ್ಲ ಹಾಕು, ಸರಿ ಇತ್ತಲ್ಲ. ಒರೆ ಆಯ್ತಾ ಚೂರು? ತೊಂದರೆ ಇಲ್ಲ, ತೊಂದರೆಯಿಲ್ಲ. ಈಗ ಅದರ ತೆಗೆದು ಚೂರು ಒರೆ ಆಯ್ತಪ್ಪ ಅಲ್ದಾಡಿ, ತೊಂದರೆ ಇಲ್ಲಲ್ಲ. ಪುನಃ ತೆಗೆದ್ರೆ ಅದು ಅಂತಲ್ಲ. ಹಾಂ, ಸರಿ, ಅದು ಪರ್ಫೆಕ್ಟ್. ಚೂರು ಒರೆ ಇದು ಅಲ್ಲ. ತೊಂದರೆ ಇಲ್ಲ. ಅದೇ ಇಲ್ಲಲ್ಲ ಇದು ನಿಂಗು ಎಷ್ಟು ದಿನ ಬರ್ತದೋ ರಾಮನೇ. ಇನ್ನೊಂದು ಟಿಶ್ಯೂ ಎಲ್ಲಿದ್ದು? ಟಿಶ್ಯೂ ಪೇಪರ್. ಸೊ ಈ ಲೈಟಿಗೆ ನಾವು ಇದನ್ನು ಹಾಕಿ ಫಿಕ್ಸ್ ಮಾಡ್ಕೊಳ್ಳೋಣ ಅಂತಿದ್ವಿ. ಇಲ್ಲ ಅದು ಗಮ್ಮಲ್ಲಿ ಫಿಕ್ಸ್ ಮಾಡಬೇಕು, ಆಮೇಲೆ ಗಮ್ಮಲ್ಲಿ ಫಿಕ್ಸ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಫಸ್ಟಿಗೆ ನಾವು ಹಾಗೆ ಇದು ಮಾಡೋಣ ಅಂಥೇಳಿ ಇದು ಗಮ್ ಟೇಪಲ್ಲಿ ಆಗ್ತಿತ್ತು ಅಂತ. ಬಟ್ ಅದು ವೆಯ್ಟ್ ಜಾಸ್ತಿ ಆದರೆ ಅದು ಬಿದ್ದುಬಿಡತ್ತೆ. ಹಾಗಾಗಿ
ಇದರಲ್ಲಿ ಮಾಡೋಣ ಅಂತ. ಆಮೇಲೆ ಡಿಸೈಡ್ ಮಾಡಿದ್ವಿ. ಹಾಕಬೇಕಾದ್ರೆ ಒಂದು ಸತಿ ಚೆನ್ನಾಗೇ ನಿಂತಿತ್ತು. ಸೊ ಇದೊಂದು ಹಾಕ್ಕೊಳ್ಳಿಕ್ಕೆ ಇದು ಇತ್ತು. ಮತ್ತು ನಾವು ಬ್ಯಾಟ್ರಿ ವೆಯ್ಟ್ ಆಗುತ್ತೆ ಅಂತೇಳಿ ಬ್ಯಾಟ್ರಿನ ಸ್ಟಿಕ್ ಮಾಡಿದ್ವಿ. ಆದರೂ ಅದು ಗಮ್ ಒಂದು ಸತಿ ತೆಗೆದ್ಮೇಲೆ ಹಾಗೆ ಅಲ್ವಾ, ಸೊ ಹಾಗಾಗಿ ಇದು ಮಾಡಲಿಲ್ಲ. ಮತ್ತು ನಾವು ಫಾಸ್ಟ್ ಗಮ್ ಹಾಕ್ಕೊಂಡು ಅದರಲ್ಲಿ ಇದು ಮಾಡ್ಕೊಂಡ್ವಿ. ಸೊ ಇದಿಷ್ಟು ಅರೇಂಜ್ಮೆಂಟ್ಸು ನೋಡಿ, ಈ ಥರ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ಮಿಡಲ್ ಲೀಫ್ ಇರೋದ್ರಿಂದ ಸಖತ್ತಾಗಿ ಕಾಣಿಸುತ್ತೆ. ಈ ಥರ ಒಂದು ನಾವು ವಿಡಿಯೋ ಶೂಟ್ ಮಾಡಬೇಕಾದ್ರೆಲ್ಲ ಒಂದು ಲುಕ್ ಇರುತ್ತೆ. ಹಾಗೆ ಕಿಚನ್ ಒಂದು ಚೆನ್ನಾಗಿ ಕಾಣುತ್ತೆ. ಏನು 24/7 ಆನಲ್ಲಿ ಇರಬೇಕು ಅಂತ ಏನಿಲ್ಲ, ಬಟ್ ಕೆಲವೊಂದು ಸತಿ ನಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣೋ ಥರ ಇದ್ದರೆ ಒಂದಿರುತ್ತೆ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡಿದ್ದು. ಮತ್ತು ಮಿಕ್ಕಿರೋದೆಲ್ಲ ನಮಗೆ ಟೈಲ್ಸ್, ಡಿಸೈನ್, ಥೀಮ್ ಅದೆಲ್ಲ ನಮಗೆ ಇಂಟೀರಿಯರ್ ಮಾಡಬೇಕಾದ್ರೇ ಅದು ಇತ್ತು ನಮಗೆ ಆ ಥರ. ಅಂದರೆ ಟೈಲ್ಸು ಆ ಥೀಮೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮೆಲ್ಲ ಕಿಚನ್ ಇದ್ದು ನಾವು ಇಂಟೀರಿಯರ್ ಮಾಡಿಸ್ಬೇಕಾದ್ರೇ ಇತ್ತು. ಸೊ ಎಂಡಿಗೆ 1 ಅಡಿ, ಈ ಕಡೆ 1-2 ಅಡಿ ಪೆಂಡಿಂಗ್ ಇರುತ್ತೆ. ಒಂದು 7 ಅಡಿ ಅದು ಉದ್ದ ಬರುತ್ತೆ. ಮತ್ತು ಅದಕ್ಕೆ ಬೇಕು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಮಾಡಿದರೆ ಎಕ್ಸ್ಟ್ರಾ ಲೆಂತ್ ಬರುತ್ತೆ, ಅದನ್ನು ಇಳಿಬಿಡಬೇಕು. ಸೊ ಅದೆಲ್ಲ ಕ್ಲೀನಿಗೂ ಕಷ್ಟ ಆಗುತ್ತೆ. ಸೊ ಈ ಥರ ಇಟ್ಕೊಳ್ಬೋದು. ನನಗೆ 3 ಸ್ಟೆಪ್ ಈ ಟೈಪ್ ಇರೋದು ಸಿಕ್ಕಿಲ್ಲ. ಮೇಲ್ಗಡೆ ಕಪ್ ಇದು ಮಾಡ್ಬೋದು, ಇದು ಸ್ವಲ್ಪ ಸಣ್ಣದು, ಭರಣಿ ಹಿಡಿಯಲ್ಲ ಅದರಲ್ಲಿ. ಇಲ್ಲಾಂದರೆ ಈ ಥರ ಇಡ್ಬೋದಿತ್ತು. ಸೊ ನೋಡಿ ಈ ಥರ. ಇನ್ನೊಂದು 2 ಸ್ಪೂನ್ಸ್ ಒಂದಷ್ಟು ಉಳ್ಕೊಂಡಿದೆ. ನಾನು ಅದನ್ನು ಬೇರೆ ಕಡೆ ಜೋಡಿಸಿ ಇಡೋಣ, ಅಥವಾ ಇಲ್ಲಿ ಇಟ್ಟಿದ್ದೆ ಬಟ್ ಅದನ್ನ ಆಮೇಲೆ ತೆಗ್ದಿದ್ದೀನಿ. ಅಲ್ಲಿ ಕಪ್ಪೆಲ್ಲ ಇಡೋಣ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೆ ನಾನು, ಅದು ನಿಮಗೆ ಬಂದ ಮೇಲೆ ಎಂಡಿಗೆ ಹಾಕಿದ್ದೀನಿ. ಸೊ ವಿಡಿಯೋ ಹಾಕೋದು ತುಂಬ ಲೇಟ್ ಆಯಿತು. ನಾನು ಪೇಂಟಿಂಗ್ ನಾನೇ ಮಾಡಿರೋಂಥದ್ದು ಎಂಡಿಗೆ. ಅವತ್ತು ಮನೆ ಗೃಹಪ್ರವೇಶ ಆ ಟೈಮಲ್ಲೇ ಮಾಡಿದ್ದೆ. ಓಕೆ, ಇವಾಗ ಕಿಚನ್ ಲುಕ್ ಈ ಥರ ಇದೆ ಎಂಡಿಗೆ. ಅಂದರೆ ಈ ಥರ ಕಾಣಿಸುತ್ತೆ. ಇವಾಗ ಸ್ವಲ್ಪ ಹರಡ್ಕೊಂಡಿದೆ, ಯಾಕಂದರೆ ಮಧ್ಯಾಹ್ನ ಟೈಮ್ಗೆಲ್ಲ ನಮಗೆ ಅಡುಗೆ ಮಾಡಿರೋಂಥದ್ದೆಲ್ಲ ಸ್ಲ್ಯಾಪಲ್ಲಿ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ಇಟ್ಕೊಂಡಿರೋದ್ರಿಂದ ಇಷ್ಟು ಇದೆ. ಮತ್ತು ನೋಡಿ ಅಲ್ಲಿ ಸಿಂಕ್ ಹತ್ರ ನಾನು ಇದನ್ನು ಅಟ್ಯಾಚ್ ಮಾಡಿದ್ದೀನಿ ಇಡೋಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ತುಂಬ ಕಂಜೆಸ್ಟೆಡ್ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನು ನಾನು ಇದು ನೀರು ಕೆಳಗಡೆ ಬೀಳೋದಕ್ಕೆ, ಮೇಲ್ಗಡೆಯಿಂದ ಬಿದ್ದು ಅದಕ್ಕೆ ಬಿದ್ದು ಸಿಂಕಿಗೆ ಬೀಳುತ್ತೆ ನೀರು, ಆ ಥರ ಅರೇಂಜ್ಮೆಂಟ್ ಇದು. ಇನ್ನು ಆರ್ಟಿಫಿಷಿಯಲ್ ಫ್ಲವರ್ಸ್ ಅಥವಾ ಪಾಟ್ ಏನಾದರೂ ತಂದು ಚೆನ್ನಾಗಿ ಕಾಣ್ಸೋಕ್ಕೆ ಇಡ್ಬೋದು. ಬಟ್ ಏನು ಅಂದರೆ ಒಂದು ಕ್ಲೀನಿಂಗಿಗೆ ಕಷ್ಟ ಆಗುತ್ತೆ. ಹಾಗಿರೋದ್ರಿಂದ ನಾನು ಜಾಸ್ತಿ ಐಟಮ್ಸ್ನ ಮನೇಲಿ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ. ನಾನು ಆ್ಯಕ್ಚುಲಿ ಏನಿದ್ರು ತುಂಬ ಮಿನಿಮಲ್ ಐಟಮ್ಸ್, ಮಿನಿಮಲ್ ಪಾತ್ರೆಯಲ್ಲಿ ನಾನು ಅಡುಗೆ ಮಾಡೋದಾಗಿರಲಿ ಇದರಲ್ಲಿ ಆಗಿರೋದಿಲ್ಲ. ನನಗೆ ತುಂಬ ಐಟಮ್ಸ್ ಮನೇಲಿದ್ದರೆ ಅಷ್ಟು ಅಂದರೆ ಕಂಫರ್ಟೇಬಲ್ ಅಂತ ಅನಿಸಲ್ಲ, ತುಂಬ ಇದೆ ಅಂತ ಅನಿಸುತ್ತೆ. ತುಂಬ ಕಡಿಮೆ ಪಾತ್ರೆಯಲ್ಲಿ ನಾನು ಅಡುಗೆ ಮಾಡೋದು ಯಾವಾಗಲೂ. ಸೊ ಹೀಗೆ ನಾನು ಅರೇಂಜ್ ಮಾಡಿದ್ದೀನಿ, ಇದನ್ನು ಅಲ್ಲಿ ಸ್ಟಿಕ್ ಮಾಡಿದ್ದೀನಿ ಈ ಥರ. ಸೊ ನೀವು ನೋಡ್ಬೋದು ಇದಿಷ್ಟು ಅರೇಂಜ್ಮೆಂಟ್ ನಂದು. ಹೇಗೆ ಅನ್ನಿಸ್ತು ಅಂತ ಹೇಳಿ. ಹಾಗೆ ಕಾರ್ನರಿಗೆ ಅದರಲ್ಲಿ ಇಕ್ಕಳ ಮತ್ತು ಒಲೆ ಒರೆಸೋ ಲೈಟರ್, ಕತ್ತರಿ ಈ ಥರದ್ದೆಲ್ಲ ಇಟ್ಟಿದ್ದೀನಿ. ಇಲ್ಲಾಂದರೆ ನಾವು ಸೈಡಲ್ಲಿ ಒಂದು ಕಡೆ ಇಲ್ಲಿ ಮರದ ಇದು ನೇತಾಡಿಸ್ತೀವಲ್ಲ ಚಾಪಿಂಗ್ ಬೋರ್ಡ್, ಅದರಲ್ಲಿ ಇಡ್ತಾಯಿದ್ದೆ. ಬಟ್ ಅದರಲ್ಲಿ 2-3 ಕಷ್ಟ ಆಗುತ್ತೆ ಅಂತೇಳಿ ಇವಾಗ ಒಂದು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಇದಾಯಿತು. ಸೊ ಬೇರೆ ಕಡೆ ಬೇರೆ ಅದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನಾನು ಅರೇಂಜ್ ಮಾಡಿದ್ದು. ನೋಡಿ ಈ ಥರ ಕಾಣಿಸುತ್ತೆ ಅಡುಗೆ ಮನೆ. ನಾನು ಯಾವತ್ತೂ ಅದನ್ನು ಆನ್ ಮಾಡಿ ಇಟ್ಕೊಂಡಿರಲ್ಲ ಲೈಟ್ನ. ಯಾವತ್ತಾದರೂ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಹೇಳಿ ಆವಾಗ ನಾನು ಆನ್ ಮಾಡಿ ಇಟ್ಟಿರ್ತೀನಿ. ಆ್ಯಂಡ್ ಇದು ಏನು ಅಂದರೆ ಸರ್ಪ್ರೈಸಿಂಗ್ ಏನಂದರೆ ಅದಾದಮೇಲೆ ನಾನು ವೀಡಿಯೋಸೇ ಮಾಡಿಲ್ಲ ಅಲ್ಲಿ, ಅಷ್ಟೊಂದು ವೀಡಿಯೋ ಶೂಟ್ ಮಾಡಿರಲಿಲ್ಲ. ಸೊ ಹಾಗೆ ಇದರಲ್ಲಿ ಸಾಲ್ಟ್ ಇಟ್ಟಿದ್ದೀನಿ ಬ್ಲೂ ಅಂತ, ಇದರಲ್ಲಿ ಟೀ ಪೌಡರ್, ಆ ಕಡೆ ಇದರಲ್ಲಿ ಕಾಫಿ ಪೌಡರು. ಸೊ ಇನ್ನೊಂದು ಇವಾಗ ಸ್ಟ್ಯಾಂಡ್ ಬರುತ್ತೆ ನಿಮಗೆ, ಅದನ್ನು ಎಂಡಿಗೆ ನಾನು ಹಾಕಿದ್ದೀನಿ. ಸೊ ಇಲ್ಲಿ ಕಪ್ಪನ್ನು ಇಡೋ ಥರ ಮಾಡಿದ್ದೀನಿ ನಾನು, ಕಪ್ಪಿಡೋದಕ್ಕೆ ಅಂತಲೇ. ಸೊ ಈ ಥರ ಅರೇಂಜ್ ಮಾಡೀನಿ. ಅದು ನಿಲ್ಲಲ್ಲ ನೋಡಿ ಆ ಡಬ್ಬಿ. ನನಗೆ 3 ಸ್ಟೆಪ್ ಇದ್ದು ನನಗೆ ಅಷ್ಟಾಗಿ ಸಿಕ್ಕಿಲ್ಲದೆ ಇರೋದ್ರಿಂದ, ಸೊ ಹಾಗಾಗಿ ಸಾರಿ ನನ್ನ ಮಗ ಕಿರ್ಚ್ತಾ ಇದ್ದ ಜೋರಾಗಿ, ಅವನು ಆಟಾಡ್ಕೊಳ್ತಾ ಇರ್ತಾನೆ. ಸೊ ಅವನದು ವಾಯ್ಸ್ ಕೂಡ ಬಂದಿದೆ. ಚಿಕ್ಕ ಮಕ್ಕಳಿದ್ದಾಗ ಹಾಗೆ ಅಲ್ವಾ, ಆಟಾಡ್ಕೊಳ್ತಾ ಇದ್ದ. ಸೊ ಅವನಿಗೆ ಅದಕ್ಕೋಸ್ಕರ ಅವ್ನು ಕಿರ್ಚ್ತಾ ಇದ್ದ, ಏನೋ ಒಂದು ಆಟದ ಸಾಮಾನು ಇಟ್ಕೊಂಡು. ಸೊ ಅವ್ನು ಕೂಡ ಬ್ಯಾಕ್ಗ್ರೌಂಡ್ ವಾಯ್ಸ್ ಇದೆ. ಸೊ ಮಕ್ಕಳಿದ್ದ ಮನೆಯಲ್ಲಿ ಅದೆಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗೆ ಲೈವ್ ವಾಯ್ಸ್ ಕೊಡೋಣ ಅಂತೇಳಿದರೆ ಅದೂ
ಅಂದರೆ ಕಷ್ಟ ಆಗುತ್ತೆ. ಸೊ ನೋಡಿ ನೈಟ್ ಬರೀ ಲೈಟ್ ಆನ್ ಮಾಡಿದರೆ ಈ ಥರ ಕಾಣಿಸುತ್ತೆ. ನಿಮಗೆ ಈ ಪ್ರಾಡಕ್ಟ್ ಎಲ್ಲವನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಾಡಕ್ಟ್ ಲಿಂಕ್ ಮೀಶೋದಲ್ಲಿ ಏನೇನು ತರಿಸ್ಕೊಂಡಿದ್ದೀನಿ ಅದೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ಬೈ ಮಾಡ್ಕೊಳ್ಬೋದು. ನಾನು ಬೈ ಮಾಡಿರೋ ಪ್ರಕಾರ ಭರಣಿ ಏನು ಉಪ್ಪಿನ ಡಬ್ಬ ಹಾಕಿ ಸ್ವಲ್ಪ ಫಿನಿಶಿಂಗ್ ಇನ್ನೂ ಚೆನ್ನಾಗಿದ್ರೆ ಒಳ್ಳೆಯದಿತ್ತು ಅಂತ ನನಗೆ ಅನ್ನಿಸ್ತು. ಮಿಕ್ಕಿದ್ದೆಲ್ಲ ನನಗೆ ಇಷ್ಟ ಆಯಿತು. ಆ 4 ಭರಣಿಗಳು ಒಂದು ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿದ್ದರೆ ಒಳ್ಳೆಯದಿತ್ತು ಅಂತ ನನಗೆ ಅನ್ನಿಸ್ತು. ಹಾಗೆ ನಿಮಗೆ ನಾನು ಹೇಳಿದೆ ಇನ್ನೊಂದು ಸ್ಟ್ಯಾಂಡ್ ತರಿಸಿದ್ದೀನಿ ಅಂತ. ನೋಡಿ ಈ ಥರ ಸ್ಟ್ಯಾಂಡ್ ತರಿಸಿದ್ದೀನಿ. ಈಗ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೆಳಗಡೆ ಬೇಕು ಅಂದರೆ ನಾವು ಸಾಸಿವೆ ಡಬ್ಬ, ಮೆಂತ್ಯ ಡಬ್ಬ ಏನಾದರೂ ಇಟ್ಕೊಳ್ಬೋದು, ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ಏನಾದರೂ ಇದ್ದರೆ. ಸೊ ಇದರದ್ದು ಕೂಡ ಅಷ್ಟೇ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ, ನೀವು ಅದನ್ನು ಬೈ ಮಾಡ್ಕೊಳ್ಬೋದು. ಹಾಗಿದ್ರೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.